ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ, ತ್ರಯೋದಶಿ ತಿಥಿ, ಭರಣಿ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ, ಎಚ್.ಡಿ. ರೇವಣ್ಣ ಟೀಕೆ, ಸೆಕ್ಷನ್ 306 ಮರ್ಡರ್ ಕೇಸ್ ಇದ್ದವರಿಗೆ ಮಾತ್ರ ಪ್ರಶಸ್ತಿ, ಕಾಂಗ್ರೆಸ್ಗೆ ತಪ್ಪಿತಸ್ಥರೇ ಅರ್ಹರು ಎಂದು ಲೇವಡಿ. ಜಿಲ್ಲಾಧಿಕಾರಿಯನ್ನು ಟಾರ್ಗೆಟ್ ಮಾಡಿದ ರೇವಣ್ಣ. ಮತ್ತೆ ಚರ್ಚೆಗೆ ಬಂದ ದತ್ತಪೀಠ ಬಾಬಾಬುಡನ್ಗಿರಿ ದರ್ಗಾ ವಿವಾದ. ನಮಗೆ ದರ್ಗಾ ಬೇಡ, ದತ್ತಪೀಠ ಬೇಕು. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಒತ್ತುವರಿ ಮಾಡಿದ ದತ್ತಪೀಠ ಹಿಂತಿರುಗಿಸಿ ಸಿ.ಟಿ. ರವಿ ಆಗ್ರಹ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೀದಿಗಿಳಿದರು ರೈತರು, ರಾಮನಗರದಲ್ಲಿ ಟ್ರಾಫಿಕ್ ಜಾಮ್. ಬಿಡದಿ ಯೋಜನೆಗೆ ತೀವ್ರ ವಿರೋಧ, ರೈತರ ಆಕ್ರೋಶ, ಡಿಕೆಶಿಗೆ ಭಾರೀ ಮುಖಭಂಗ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನಾ ಯಾತ್ರೆ ಭವ್ಯವಾಗಿ ಜರುಗಿದ್ದು, ಯಾತ್ರೆ ಮಾರ್ಗದುದ್ದಕ್ಕೂ ಆಂಜನೇಯ ಸ್ವಾಮಿ ಫ್ಲೆಕ್ಸ್ಗಳು ಮತ್ತು ಕಟೌಟ್ಗಳನ್ನು ಅಳವಡಿಸಲಾಗಿತ್ತು. ಹನುಮನ ಮೇಲಾಣೆ ಮಂದಿರವಿಲ್ಲೇ ಕಟ್ಟುವೆವು ಎಂಬ ಬರಹಗಳು ಗಮನ ಸೆಳೆದವು. ಕೆಲವು ಫ್ಲೆಕ್ಸ್ಗಳಲ್ಲಿ ಮಸೀದಿ ಜಾಗದಲ್ಲಿ ಮತ್ತೆ ಹನುಮ ಮಂದಿರ ನಿರ್ಮಾಣದ ಸಂಕಲ್ಪವೂ ಉಲ್ಲೇಖಗೊಂಡಿದ್ದು, ಸ್ಥಳೀಯ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಯಿತು. ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸಂಕೀರ್ತನಾ ಯಾತ್ರೆಯಲ್ಲಿ ಪಾಲ್ಗೊಂಡ ಹಿನ್ನೆಲೆಯಲ್ಲಿ ನಗರದಲ್ಲಿ ಪೊಲೀಸ್ ಇಲಾಖೆ ಭದ್ರತಾ ವಲಯ ಬಿಗಿಗೊಳಿಸಿತ್ತು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಸಿಬ್ಬಂದಿ ಗಸ್ತು ತಿರುಗಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ರಾಮನಗರದಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೊಡ್ಡ ಮುಖಭಂಗವಾಗಿದೆ. ರೈತರು ಬೀದಿಗಿಳಿದು ಭಾರೀ ಪ್ರತಿಭಟನೆ ನಡೆಸಿದ್ದು, ಬಿಡದಿ ಟೌನ್ಶಿಪ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ ರೈತರು, 2 ಹಳ್ಳಿ ಬೀದಿಗೆ ಬಂದಿದೆ, ಯಾರೂ ನಮ್ಮ ಮಾತು ಕೇಳ್ತಿಲ್ಲ, ಎಲ್ಲರೂ ಸತ್ತ ಕೋಳಿ ತರ ಆಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ರಸ್ತೆ ಮಧ್ಯದಲ್ಲೇ ಕುರ್ಚಿಗಳನ್ನು ಇಟ್ಟುಕೊಂಡು ಕೂತು ಪ್ರತಿಭಟನೆ ಮಾಡಿದ ಪರಿಣಾಮ ಟ್ರಾಫಿಕ್ ದಟ್ಟಣೆ ಉಂಟಾಯಿತು. ಭೂಸ್ವಾಧೀನ ಮತ್ತು ಯೋಜನೆಯ ಪರಿಣಾಮವಾಗಿ ಆತಂಕಗೊಂಡ ರೈತರು ತಮ್ಮ ಬೇಡಿಕೆಗಳನ್ನು ತಕ್ಷಣ ಪರಿಗಣಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಮುಂದಾಗಿದ್ದಾರೆ. ಅಲ್ಲರೇ, ಸೌಜನ್ಯಕ್ಕಾದ್ರೂ ಯಾರಾದ್ರೂ ಒಬ್ಬ ಅಧಿಕಾರಿ ಬಂದು ಮಾತಾಡ್ತಾವ್ರ? ಹೋಗ್ಲಿ, ಅಧಿಕಾರಿ ಬಿಡ್ರಿ, ರಾಜಕಾರಣಿಗಳು ಬಿಡ್ರಿ. ಯಾವಾಗ ನಾವು ಚುನಾವಣೆ ಬರ್ತದೆ ನಾವು ಹಂಗೆ ಇರ್ತೀವಿ. ಅವತ್ತು ಈಗ ನಮ್ಮನೆಗೆ ಬೆಂಕಿ ಬಿದ್ರೆ ಪಕ್ಕದ ಮನೆಗೆ ಬೆಂಕಿ ಬೀಳ್ತದೆ ಅಂತ ಯಾರಿಗೂ ಗೊತ್ತಿರಲ್ಲ. ಈಗ ನಮ್ಮ 2 ಪಂಚಾಯತಿಯಲ್ಲಿ ಬೆಂಕಿ ಬಿದ್ದಿದೆ, ನಾವು ಓಡಾಡ್ತಾ ಇದ್ದೀವಿ. ಪಕ್ಕದವ್ರು ಬೆಂಕಿ ಬೀಳ್ತದೆ ಅಂತ ಗೊತ್ತಿಲ್ಲ. ನಾಳೆ ಅಲ್ಲ ಅವ್ರು ಬರ್ಲಿ, ಅಲ್ಲಿ ಬರ್ಲಿ ಅವ್ರ. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೌರಿ ಗ್ರಾಮದಲ್ಲಿ ಕಾಫಿ ಕಳ್ಳರ ಕಾಟ ಹೆಚ್ಚಾಗಿದ್ದು, ತೋಟಗಾರರಲ್ಲಿ ಆತಂಕ ವಾತಾವರಣ ನಿರ್ಮಾಣವಾಗಿದೆ. ಯಗಚಿ ಮುಳುಗಡೆ ಸಂತ್ರಸ್ತ ಮತ್ತು ಶಿಕ್ಷಕರಾದ ಧನಂಜಯ ಮೂರ್ತಿ ಅವರ ತೋಟದಲ್ಲಿ ಕೊಯ್ಲು ಮಾಡಿ ಚೀಲಗಳಲ್ಲಿ ಸಂಗ್ರಹಿಸಿದ್ದ ಸುಮಾರು 20 ಚೀಲ ಕಾಫಿ ಹಣ್ಣುಗಳನ್ನು ಕಳ್ಳರು ಕಳೆದ ರಾತ್ರಿ ಕಳವು ಮಾಡಿ ಪರಾರಿಯಾಗಿದ್ದಾರೆ. ಇದೇ ರೀತಿಯಾಗಿ ಅರೇಹಳ್ಳಿ ಸಮೀಪದ ಮುನೀರ್ ಅವರ ತೋಟದಲ್ಲಿಯೂ ಕಾಫಿ ಬೀಜ ಕಳವು ಸಂಭವಿಸಿದೆ.
ಎರಡು ತೋಟಗಳಲ್ಲಿ ಒಂದೇ ರೀತಿಯ ಕಳವು ನಡೆದಿರುವುದರಿಂದ ಒಂದೇ ಗುಂಪಿನ ಕೈವಾಡವಿರಬಹುದೆಂಬ ಶಂಕೆಯಲ್ಲಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಶಂಕಿತರ ಬಗ್ಗೆ ಮಾಹಿತಿ ನೀಡುವಂತೆ ತೋಟಗಾರರಿಗೆ ಮನವಿ ಮಾಡಲಾಗಿದೆ. ಇದು ಹೇಳಕ್ಕಾಗಲ್ಲ. ಹಾಸನದಲ್ಲಿ ರೈತಪರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಜರುಗಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ಕಾರ್ಯಕರ್ತರು ಮತ್ತು ರೈತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬೆಳೆ ನಾಶ ಪರಿಹಾರ, ಬೆಂಬಲ ಬೆಲೆ ಹೆಚ್ಚಳ, ನೀರಾವರಿ ಯೋಜನೆಗಳ ವೇಗವರ್ಧನೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಬಿಜೆಪಿ ನಾಯಕರಿಂದ ಸಲ್ಲಿಸಲಾಯಿತು. ರೈತರ ಬದುಕು ಸುಧಾರಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ ಅವರು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನಾ ಮೆರವಣಿಗೆ ಸಂದರ್ಭದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಇವತ್ತು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಕೃಷ್ಣಬೈರೇಗೌಡರ ಅಪಾರವಾದ ಗೌರವ ಇದೆ. ಯಾಕೆಂದ್ರೆ ಕಂದಾಯ ಇಲಾಖೆ ಜೊತೆಯಲ್ಲಿ ಇವತ್ತು ಕೃಷಿ ಇಲಾಖೆಯನ್ನು ನಿರ್ವಹಣೆ ಮಾಡತಕ್ಕ ವ್ಯಕ್ತಿ ಅವ್ರಿಗಿರ್ತಕ್ಕಂಥ ಸಾಮರ್ಥ್ಯ ನಿಂದಿದೆ. ನಾನು ನಿಮ್ಮಲ್ಲಿ ಮನವಿ ಮಾಡತಕ್ಕಂಥದ್ದು, ತಾವು ಕೂಡಲೇ ಹಾಸನ ಜಿಲ್ಲೆಯಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು, ಬೆಂಬಲ ಬೆಲೆಯನ್ನು ಸೂಚಿಸಬೇಕು, ರೈತರ ನೆರವಿಗೆ ತಾವು ಸಾಧಿಸಬೇಕು ಅಂತಕ್ಕಂಥದ್ದು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ದಯವಿಟ್ಟು ಇದನ್ನ ತಾವು ಮಾಡಬೇಕು ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಆಗ್ರಹವನ್ನು ಮಾಡುವುದರ ಮುಖಾಂತರ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ವಿಶ್ವಾಸ ಇದೆ. ಅವರು ಖಂಡಿತವಾಗ್ಲೂ ಈ ಕೆಲಸವನ್ನ ಮಾಡ್ಕೊಂಡು ನಾವು ನೋಡಿದ್ದು ಅದನ್ನ ನಾವು ಕೊಡ್ತೀವಿ, ಖರೀದಿ ಕೇಂದ್ರಗಳನ್ನ ತೆರಿತೀವಿ ಅಂತಕ್ಕಂಥದ್ದನ್ನ. ಆದರೆ ಇಲ್ಲಿವರೆಗೂ ಕಾರ್ಯಗತ ಬಂದಿಲ್ಲ. ಈ ಕಾರ್ಯಗತಕ್ಕೆ ಪೇಪರ್ ಅಲ್ಲಿ ಮಾತ್ರ ಇದೆ ಹೊರತು ಯಾವುದೇ ಅಕೌಂಟಿಂದ ₹1 ರೈತರಿಗೆ. ಹಾಸನ ರಾಜ್ಯೋತ್ಸವ ಪ್ರಶಸ್ತಿ ವಿತರಣೆಯ ಕುರಿತು ಜಾತ್ಯತೀತ ಜನತಾದಳದ ನಾಯಕ ಎಚ್.ಡಿ. ರೇವಣ್ಣ ಅವರು ಕಾಂಗ್ರೆಸ್ ಸರ್ಕಾರವನ್ನು ತೀವ್ರವಾಗಿ ಟೀಕಿಸಿದ್ದಾರೆ. ಸೆಕ್ಷನ್ 306 ಪ್ರಕರಣಗಳು ಇದ್ದವನಿಗೆ ಜಿಲ್ಲಾಧಿಕಾರಿಯಿಂದ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ ಎಂದು ಅವರು ವ್ಯಂಗ್ಯವಾಗಿ ಹೇಳಿದರು. ಶಾಸಕ ಸ್ವರೂಪ್ ಪ್ರಕಾಶ್ ಬೇರೆ ಹೆಸರನ್ನು ಶಿಫಾರಸು ಮಾಡಿದರೂ ಜೆಡಿಎಸ್ ಅಭ್ಯರ್ಥಿಗಳ ಶಿಫಾರಸು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಂಬ ಆರೋಪವನ್ನು ರೇವಣ್ಣ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸೆಕ್ಷನ್ 306 ಮರ್ಡರ್ ಕೇಸ್ ಇದ್ದವರೇ ಪ್ರಶಸ್ತಿಗೆ ಅರ್ಹರು, ಡಿಸಿ ಪರಿಚಯ ಎಂದು ಹೇಳಿಕೊಂಡು 5 ಲಕ್ಷ ತೆಗೆದುಕೊಂಡವರಿಗೆ ಪ್ರಶಸ್ತಿ ಕೊಡ್ತಾರೆಯೇ ಎಂದು ರೇವಣ್ಣ ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಕ್ಷಪಾತ ತೋರಿಸುತ್ತಿದೆ ಎಂದು ಅವರು ಹೇಳಿದರು. ಅವರಿಗೆ ಜಿಲ್ಲಾಧಿಕಾರಿಗಳು ನನಗೆ ಬೇಕಾದರೂ ₹5 ಲಕ್ಷ ನೀನು ಕೊಡದು ಹೋದ್ರೆ ನಿನ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಜೀವನ ಮಾಡೋದಕ್ಕೆ ಅಷ್ಟೇ. 5 ಲಕ್ಷ ರೆಕಾರ್ಡ್ ಇದೆ, ಆನ್ ರೆಕಾರ್ಡ್. ಜಿಲ್ಲಾಧಿಕಾರಿಗಳೇ ಆನ್ ರೆಕಾರ್ಡ್ ವೈರಲ್ ಆಗ್ತಾ ಇದೆ. ಅವರು ಒಂದ್ ಕಡೆ ಅವರಿಗೆ ಅದ್ಯಾರು ಅವ್ರು 5 ಲಕ್ಷ ಕೇಳಿದ್ರು, ಅವರಿಗೆ 306 ಮರ್ಡರ್ ಕೇಸ್ ಇದೆ. ಕೇಸಲ್ಲಿ ನಡೀತಾ ಇದ್ದೆ, ಯಾವ್ದು ಕೇಸು 306 ಈಗ ಟ್ರಯಲ್ ಬಂದಿದೆ. ಅವ್ರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪಾಪ ಈತ ಒಂದು ಲೆಟರ್ ಕೊಟ್ಟವನೆ. ಈ ಲೆಟರ್ ಇವ್ನು ಹೊಡೆದಾಕಿ ಸ್ವರೂಪ್ ಪ್ರಕಾಶ್ ಯಾರು ಒಳ್ಳೆ ಹೆಸರು ಕೊಟ್ರೆ, ಸ್ವರೂಪ್ ನೀನು JDS ನಿಂದು ಹೊರೆಯಾಗಿಲ್ಲ, 306ಗೆ ನಾವು ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತ. ಜಿಲ್ಲಾ ಮಂತ್ರಿಗಳೇ ದಯಮಾಡಿ ನಿಮ್ಮ ಅಮೃತಾಸ್ತ್ರದಿಂದ ಸ್ವರೂಪವನ್ನು ತೆಗೆದಾಕಿ. ನಿಮ್ಮ ಕಡೆ ಯಾರು ಕಾಂಗ್ರೆಸ್ನವರಿಗೆ ಒಳ್ಳೆಯವ್ರಿಗೆ ಕೊಡ್ತೀನಿ, ನಾವು ಬೇಡ ಅನ್ನಲ್ಲ. ಅಂದ್ರೆ
ರಾಜ್ಯದಲ್ಲಿ ಇದು ಪ್ರಥಮ. ನಮ್ಮ ಹಾಸನ ಜಿಲ್ಲಾಧಿಕಾರಿಗಳು 306 ಇರರಿಗೆ ಕೇಸಿಗಳಿಗೆ ಕೊಡೋದಕ್ಕೆ ಒಂದು ಆದೇಶ ಹಾಕಿದ್ದಾರೆ. ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಗಳು ಇನ್ನು ಮುಂದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡುವಾಗ ಯಾರ್ಯಾರು 306 ಐತೆ ಅವ್ರಿಗೆಲ್ಲ ಒಂದೊಂದು ರಾಜ್ಯದಲ್ಲಿ ರಿಸರ್ವ್ ಇಡಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ. ಯಾರ ಹೆಸರು ಗೊತ್ತಿಲ್ಲ ಸರ್, ನಾವು ಯಾಕೆ ಹೆಸರು ಬೇಕಾದ್ರೆ ಅವರೇ DC ಹೋಗಿ ಕೇಳಿ, ಯಾರು 306 ಇರೋರಿಗೆ ಸ್ವರೂಪಣ್ಣಂದು ಹೊಡೆದಾಕಿ ಕೊಟ್ಟಿದ್ರಿ ಅಂತ ಅವನ್ನೇ ಕೇಳ್ರಪ್ಪ. ಎಷ್ಟು ಅದೆಲ್ಲ ಹೆಸರಕ್ಕೆ ನೀನ್ ಯಾಕೆ ಹೆಸರು ಹೇಳಕ್ ಹೋಗಿ ನಮ್ಗೆ ಹೆಸರುಗಳೆಲ್ಲ ನಮ್ಗೆ ಯಾಕಪ್ಪ? ಎಂತ ಕೇಸ್ ಹಾಕಿರೋದು 306 ಅಂತ. ಇನ್ನು ಟ್ರಯಲ್ ನಡೀತಾ ಐತೆ ಅಂದ್ರಪ್ಪ, ನನಗೆ ಗೊತ್ತಿಲ್ಲ. ಇದು ಟಿವಿನಲ್ಲಿ ಬರ್ತಾ ಇತ್ತಲ್ಲ, ರೇವಣ್ಣ ಬೈದ್ರಲ್ಲಿ ಯಾರಪ್ಪ ಇವ್ರು ಅಂತ ಹೇಳಿ 1-2 ದಿನ ಟಿವಿಲಿ ಹಾಕಿದ್ರು. ನೀವು ಕೇಳಬೇಕು. ನಾನು ಯಾಕೆಂದ್ರೆ ಚನ್ನರಾಯಪಟ್ಟಣ ಹಾಸನ ಎಲ್ಲವ ಒಬ್ಬರು ರೆವಿನ್ಯೂ ಅಧಿಕಾರಿಗಳಲ್ಲಿ ಕೃಷಿ ಅಧಿಕಾರಿಗಳು ಒಬ್ಬರು ಹೋಗಲಿಲ್ಲ. ಪ್ರೆಸ್ ಮಾಡಿದ ಬೆಳಿಗ್ಗೆ ಇವು ಕೈಲಿ ಹೇಳಿಕೆ ನನ್ನ ಮೇಲೆ ಹೇಳಿಕೆ ಕೊಡಲಿ, ನಾನೇನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಒಬ್ಬ MLA ಕೊಟ್ಟಂತ ಇದನ್ನು ಹೊಡೆದಾಕಿ ಕೊಟ್ಟರೆ ಒಳ್ಳೇದೇನ್ರಿ? ಆಮೇಲೆ DC ನನಗೆ ಪರಿಚಯ ಐತೆ, 5 ಲಕ್ಷ ನೀನು ಕೊಡ್ದವ್ರೆ ನೀನು ಲೈಸೆನ್ಸ್ ಆನ್ ರೆಕಾರ್ಡ್ ಇದೆ, ಅದು ವೈರಲ್ ಐತೆ. ನಮ್ಮ ಮಾಧ್ಯಮದವ್ರು ಯಾವ ಹಾಕಲ್ಲ. ವೈರಲ್ ಐತಲ್ರಿ ಎಲ್ಲ ತಡಿಯಪ್ಪ, ತಡಿಯ, ನನಗೆ ಗೊತ್ತಿಲ್ಲ. ವೈರಲ್ ಆಗಿರೋ ಕಾಪಿ ನಿಮ್ಗೆ. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಬಾಬಾ ಬುಡನ್ಗಿರಿ ದರ್ಗಾ ದತ್ತಪೀಠ ವಿವಾದ ಮತ್ತೆ ಚರ್ಚೆಗೆ ಬಂದಿದೆ. ಬಿಜೆಪಿ ನಾಯಕ CT ರವಿ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದು, ನಮಗೆ ಬಾಬಾ ಬುಡನ್ಗಿರಿ ದರ್ಗಾ ಬೇಡ, ದತ್ತಪೀಠ ಬೇಕು ಅಷ್ಟೇಯೇ ಎಂದು ಸ್ಪಷ್ಟಪಡಿಸಿದ್ದಾರೆ. ದರ್ಗಾ ಬೇರೆಡೆ ಇರುವ ದಾಖಲೆ ಇದೆ. ಮೈಸೂರು ಸಂಸ್ಥಾನದ ಇತಿಹಾಸದಲ್ಲೂ ದತ್ತಾಪೀಠದ ಉಲ್ಲೇಖ ಇದೆ. ದತ್ತಪೀಠಕ್ಕೆ ಸಾವಿರಾರು ವರ್ಷಗಳ ಪರಂಪರೆ ಇರುವುದನ್ನು ಅವರು ಹೇಳಿದ್ದಾರೆ. ದರ್ಗಾಗೆ 200 ವರ್ಷಗಳ ಇತಿಹಾಸ ಇರಬಹುದು, ಆದರೆ ನಮ್ಮ ನೆಲದ ಸಂಸ್ಕೃತಿ ದತ್ತ ಜಯಂತಿ ಆಚರಣೆ. ನೀವು ಉರುಸ್ ಮಾಡಬಹುದು, ಆದರೆ ನಿಮ್ಮ ಮೂಲ ದರ್ಗಾದಲ್ಲಿ ಒತ್ತುವರಿ ಮಾಡಿರುವ ದತ್ತಪೀಠವನ್ನು ನಮಗೆ ಹಿಂತಿರುಗಿಸಬೇಕು ಎಂದು ರವಿ ಆಗ್ರಹ ವ್ಯಕ್ತಪಡಿಸಿದರು. ಸಂಧಾನದ ಮೂಲಕವೇ ಕೇಳುತ್ತಿದ್ದೇವೆ ಎಂದು ಹೇಳಿದರು. ನಮಗೆ ಬಾಬಾ ಬುಡನ್ ದರ್ಗಾ ಬೇಡ, ದತ್ತಪೀಠ ನಮಗೆ ಬೇಕು. ದರ್ಗಾ ಕಂದಾಯದ ದಾಖಲೆಗಳ ಪ್ರಕಾರ ದರ್ಗಾ ಬೇರೆನೇ ಇದೆ. ಅದು ನಾಗೇನಹಳ್ಳಿ ಸರ್ವೆ ನಂಬರ್ 57ರಲ್ಲಿದೆ. ಶಾಖಾದ್ರಿಗೂ ಗೊತ್ತಿದೆ. ಆದರೆ ಆಸ್ತಿಯನ್ನು ಕಬಳಿಸುವ ಉದ್ದೇಶದಿಂದ ಶಾಖಾದ್ರಿಯ ಪೂರ್ವಿಕರು ಇದನ್ನ ಅತಿಕ್ರಮಿಸಿಕೊಂಡ್ರು. ಆ ಅನ್ಯಾಯ ಸರಿಯಾಗಬೇಕು. ಶಾಖಾದ್ರಿಯವರೇ ವಿತಂಡವಾದವನ್ನ ಮುಂದಿಡಬೇಡಿ. ದತ್ತಾತ್ರೇಯ ಪೀಠಕ್ಕೆ ಸಾವಿರಾರು ವರ್ಷಗಳ ಪರಂಪರೆ ಇದೆ. ಬಾಬಾ ಬುಡನ್ ಅನ್ನೋದಕ್ಕೆ 100-100 ವರ್ಷಗಳ ಪರಂಪರೆ ಇದೆ. ಆ ಹಿನ್ನೆಲೆಯಲ್ಲಿ ನೋಡಿದ್ರೂ ಕೂಡ ದತ್ತಪೀಠವೇ ಅತ್ಯಂತ ಪುರಾತನವಾದದ್ದು. ಈ ನೆಲದ ಸಂಸ್ಕೃತಿಯನ್ನು ಆಧರಿಸಿ ನೋಡಿದ್ರೂ ಕೂಡ ದತ್ತಾತ್ರೇಯರನ್ನು ಆರಾಧಿಸುವ ಸಂಸ್ಕೃತಿಯೇ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಸಂಸ್ಕೃತಿ. ಹಾಗಾಗಿ ಅನ್ಯಾಯ ಮತ್ತು ಅಧರ್ಮದ ಮೂಲಕ ನೀವು ವಶಪಡಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೀಗ ಸಂಧಾನದ ಮಾರ್ಗದಲ್ಲೇ ಕೇಳ್ತಾ ಇದ್ದೀವಿ. ನಿಮ್ಮದು ನಿಮಗೆ, ನಮ್ಮದು ನಮಗೆ. ನಿಮ್ಮ ದರ್ಗಾದಲ್ಲಿ ನೀವು ಪೂಜೆ ಮಾಡ್ಕೊಳ್ಳಿ, ಉರುಸ್ ಮಾಡ್ಕೊಳ್ಳಿ. ನಮ್ಮ ದತ್ತಪೀಠದಲ್ಲಿ ಅತಿಕ್ರಮಿಸಿಕೊಂಡಿರ್ತಕ್ಕಂಥ ಗೋರಿಯನ್ನು ತೆರವುಗೊಳಿಸಿ. ಇದಿಷ್ಟೇ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ನಡೆಯಲಿರುವ ದತ್ತಜಯಂತಿ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಮಾಲಾಧಾರಿಗಳ ಭಿಕ್ಷಾಟನೆ ಕಾರ್ಯಕ್ರಮ ನಗರದಲ್ಲಿ ಗಮನ ಸೆಳೆದಿತು. ಮಾಲಾಧಾರಿ ಮಾಜಿ ಸಚಿವ CT ರವಿ ಸ್ವತಃ ಭಿಕ್ಷಾಟನೆ ಮಾಡಿ ಪಡಿಸಂಗ್ರಹ ಮಾಡಿ ಎಲ್ಲರ ಗಮನ ಸೆಳೆದರು. ಅವರೊಂದಿಗೆ ಅನೇಕ ಮಾಲಾಧಾರಿಗಳು ಸೇರಿಕೊಂಡಿದ್ದು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಭಕ್ತರಿಂದ ದೇಣಿಗೆ ಪಡೆದರು. ದತ್ತಪೀಠದ ಸಂಪ್ರದಾಯ ಮತ್ತು ಆಚರಣೆಗಳಿಗೆ ಬೆಂಬಲ ವ್ಯಕ್ತಪಡಿಸುವ ಉದ್ದೇಶದಿಂದ ಈ ಕಾರಣಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ನಗರದಲ್ಲಿ ನಡೆದ ಈ ಭಿಕ್ಷಾಟನೆ ಮೆರವಣಿಗೆ ಸ್ಥಳೀಯರಲ್ಲಿ ಧಾರ್ಮಿಕ ಭಾವನೆಯನ್ನು ಇನ್ನೂ ಹೆಚ್ಚಿಸಿದೆ. ದತ್ತಾತ್ರೇಯ ತವ ಶರಣಂ, ದತ್ತಾತ್ರೇಯ ತವ ಶರಣಂ, ತ್ರಿಮೂರ್ತಿರೂಪಿ ತವ ಶರಣಂ, ತ್ರಿಮೂರ್ತಿರೂಪಿ ತವ ಶರಣಂ, ತ್ರಿಕಾಲಜ್ಞಾನಿ ತವ ಶರಣಂ, ತ್ರಿಕಾಲಜ್ಞಾನಿ ತವ ಶರಣಂ, ದತ್ತಾತ್ರೇಯ ತವ ಶರಣಂ, ದತ್ತಾತ್ರೇಯ ತವ ಶರಣಂ. ಸೈಡಿಂದ ಹಾಕಿ ಸೈಡಿಂದ ಆ ಕಡೆ ಸೈಡ್ ಮಾತಾ ಅನ್ಸೂಯಾ ದೇವಿ ಮಹಾಮುನಿಯ ತ್ರಿಮೂರ್ತಿ ಇವರೇ
ಹಿಂದಕ್ಕೆ ತಕ್ಕೊಳ್ಳೋಣ. ಅತ್ರಿಮುನಿ ಸುತನೆ ದತ್ತಾತ್ರೇಯ, ಅತ್ರಿಮುನಿ ಸುತನೆ ದತ್ತಾತ್ರೇಯ, ಅನಸೂಯ ಪುತ್ರ ದತ್ತಾತ್ರೇಯ, ಅನಸೂಯ ಪುತ್ರ ದತ್ತಾತ್ರೇಯ, ಅವತಾರ ಪುರುಷ ದತ್ತಾತ್ರೇಯ, ಅವತಾರ ಪುರುಷ ದತ್ತಾತ್ರೇಯ, ಆಪದ್ಬಾಂಧವ ದತ್ತಾತ್ರೇಯ, ಆಪದ್ಬಾಂಧವ. ಶೋಭಾಯಾತ್ರೆ ನಾಳೆ ಬಚ್ಚಿ ಎಲ್ಲ ಬನ್ನಿ. ತಾಂದೇಹಿ ಇವತ್ತು 4 ಗಂಟೆಗೆ ಶೋಭಾಯಾತ್ರೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬೆಂಗಳೂರು ಏರ್ಪೋರ್ಟ್ ರಸ್ತೆ ಹುಣಸಮಾರನಹಳ್ಳಿಯಲ್ಲಿ ನಡೆದ ಭೀಕರ ಅಪಘಾತ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿಸಿದೆ. ಎಂಎಲ್ಸಿ ಬೋಜೇಗೌಡರ ಬಳಕೆಯಲ್ಲಿದ್ದ ಟೊಯೋಟಾ ವೆಲ್ಫೈರ್ ಕಾರು ಹಾಗೂ ಫೋರ್ಡ್ ಇಕೋಸ್ಪೋರ್ಟ್ ನಡುವೆ ಭೀಕರ ಡಿಕ್ಕಿ ಸಂಭವಿಸಿದ್ದು, ಕಾರು ಪುಡಿಪುಡಿಯಾಗಿದೆ. ಕುಟುಂಬ ಸಮೇತರಾಗಿ ವಿದೇಶ ಪ್ರವಾಸಕ್ಕೆ ತೆರಳುತ್ತಿದ್ದ ಬೋಜೇಗೌಡರನ್ನು ವಿಮಾನ ನಿಲ್ದಾಣಕ್ಕೆ ಬಿಟ್ಟು ಹಿಂತಿರುಗುತ್ತಿದ್ದ ವೇಳೆ ಈ ದುರಂತ ನಡೆದಿದೆ. ಅಪಘಾತದ ತೀವ್ರತೆ ಹೆಚ್ಚಿದ್ದರೂ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಟೊಯೋಟಾ ವೆಲ್ಫೈರ್ 1.5 ಕೋಟಿ ಆಗುತ್ತೆ ಇದು ಸ್ನೇಹಿತರೆ. ನೋಡಿ ಹುಣಸಮನಹಳ್ಳಿ ಹತ್ರ ಆಗಿರೋದು. ಅಲ್ಲಿದೆ ನೋಡಿ ಫೋರ್ಡ್. ಅದಕ್ಕೆ ಲೆಫ್ಟ್ ವೀಲ್ ಏನೂ ಇಲ್ಲ, ಅದಕ್ಕೆ ರೈಟ್ ವೀಲ್ ಏನೂ ಇಲ್ಲ ನೋಡಿ. ಬೆಂಗಳೂರು ಮೆಟ್ರೋ ಕಾಮಗಾರಿ ವಿಳಂಬದ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಳಿಗ್ಗೆಯ ಪರಿಶೀಲನಾ ವೇಳೆ ಅಧಿಕಾರಿಗಳ ನಿರ್ಲಕ್ಷ್ಯಭರಿತ ಉತ್ತರಕ್ಕೆ ಗರಂ ಆದ ಅವರು, ಮೆಂಟಲ್ ತರ ಮಾತನಾಡಿದ್ರೆ ನನಗೆ ಪಿತ್ತ ನೆತ್ತಿಗೇರುತ್ತೆಯೇ ಎಂದು ಎಚ್ಚರಿಸಿದರು. 1 ಪಿಲ್ಲರ್ ನಿರ್ಮಿಸಲು 2 ವರ್ಷ ಬೇಕಾ ಎಂದು ಪ್ರಶ್ನಿಸಿದ ಅವರು, ಕಾಮಗಾರಿ ವೇಗ ಹೆಚ್ಚಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಚಳಿಗಾಲದ ಬೆಳಿಗ್ಗೆ ಅಧಿಕಾರಿಗಳಿಗೆ ನಿಜಕ್ಕೂ ಚಳಿ ಬಿಡಿಸಿದ ಕೃಷ್ಣ ಬೈರೇಗೌಡ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಕುರಿತು ಮಾತನಾಡಿದರು. ಮೆಟ್ರೋ ಕಾಮಗಾರಿ ಸಮಯಬದ್ಧವಾಗಿ ಪೂರ್ಣಗೊಳ್ಳದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಯಾವನ ಮೆಂಟಲ್ ತರ ಮಾತಾಡಿದ್ರೆ ನಮಗೆ ಇಲ್ಲಿ ಪಿತ್ತ ನೆತ್ತಿಗೆ ಇರುತ್ತೆ. ಏನು ಮಾತಾಡ್ತಾ ಇದ್ದಾರೆ? ಎಲ್ಲಿಂದ ಬಂದಿದ್ದಾರೆ? 2 ದಿನಕ್ಕೊಬ್ಬರು ಬಂದ್ಬಿಟ್ಟು ಬಾಯಿ ಬಂದಂಗೆ ಮಾತಾಡಿದ್ರೆ ನೋಡಿ ಡಾಕ್ಟ್ರೆ, ದಿಸ್ ಇಸ್ ರಿಯಲಿ ಅವ್ರಿಗೂ ಅರ್ಥ ಆಗಲ್ಲ, ಇವ್ರಿಗೂ ಅರ್ಥ ಆಗಲ್ಲ. ವಾಟ್ ಟು ಕಂಪ್ಲೀಟ್ ಆಕ್ಯುಪೈ ದ ಸ್ಪೇಸ್, ಅದರ್ವೈಸ್ ಇಟ್ ಇಸ್ ಯುವರ್ ಬೌಂಡರ್ ರೈಟ್ ಟು ಆಕ್ಯುಪೈ. ಅವರು ಬರೀ ನಿಮ್ಮ ಅರ್ಧದಲ್ಲಿ ಆಕ್ಯುಪೈ ಮಾಡಿಲ್ಲ, ಫುಲ್ ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಸುಮ್ಮನೆ ಎಲ್ಲ ಕಡೆ ನಾನು ಇದ್ಬಿಟ್ಟು ನಮ್ಮದು ಎಲ್ಲ ಕಡೆ ನಮ್ಮದು ಅವ್ರು ಕೇಳ್ಕೊಳ್ಳೋದು. 2 ವರ್ಷ 3 ವರ್ಷ ಒಂದು ಪಿಲ್ಲರ್ ಮಾಡಕ್ಕೆ ನಿಮಗೆ. ದೆಹಲಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ವಂದೇ ಮಾತರಂ ವಿಚಾರ ಮತ್ತೊಮ್ಮೆ ರಾಜಕೀಯ ಚರ್ಚೆಗೆ ಕಾರಣವಾಯಿತು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಂದೇ ಮಾತರಂ ಕಮ್ಸ್ ಫ್ರಮ್ ಅಸ್ ನಾಟ್ ಫ್ರಮ್ ದೆಮ್, ನಮ್ಮಿಂದ ಬಂದದ್ದು ಅವರಿಂದ ಅಲ್ಲ ಎಂದು ಹೇಳಿದ್ದಕ್ಕೆ ಸಭಾಪತಿ ಸಿಪಿ ರಾಧಾಕೃಷ್ಣನ್ ತಿರುಗೇಟು ನೀಡಿದರು. ವಂದೇ ಮಾತರಂ ಈಸ್ ಫಾರ್ ಎವೆರಿ ಒನ್, ವಂದೇ ಮಾತರಂ ಎಲ್ಲರಿಗೂ ಎಂದು ಸ್ಪಷ್ಟಪಡಿಸಿದ ಅವರು, ದೇಶಪ್ರೇಮಕ್ಕೆ ಪಕ್ಷದ ಗಡಿ ಇಲ್ಲ, ಎಲ್ಲರಿಗೂ ಸಮಾನ ಹಕ್ಕು ಮತ್ತು ಜವಾಬ್ದಾರಿ ಇದೆ ಎಂದು ನುಡಿದರು. ಸಭೆಯಲ್ಲಿ ಕೆಲಕ್ಷಣ ಉದ್ವಿಗ್ನತೆ ಉಂಟಾದರೂ ನಂತರ ಚರ್ಚೆ ಪುನರಾರಂಭವಾಯಿತು. ಖರ್ಗೆಯ ಹೇಳಿಕೆ ಮತ್ತು ಸಭಾಪತಿಯ ಪ್ರತಿಕ್ರಿಯೆ 2 ರಾಷ್ಟ್ರಗೀತೆಯ ಸ್ವಾಮ್ಯ ಹಾಗೂ ಅದರ ರಾಜಕೀಕರಣದ ಕುರಿತು ಹೊಸ ಚರ್ಚೆಗೆ ದಾರಿಯೊದಗಿಸಿವೆ. ವಂದೇ ಮಾತರಂ ಕಮ್ಸ್ ಫ್ರಮ್ ಅಸ್ ನಾಟ್ ಫ್ರಮ್ ದೆಮ್. ವಂದೇ ಮಾತರಂ ಇಸ್ ಫಾರ್ ಎವ್ರಿವನ್.
No, sir, you know, because you are hardcore leader and you know very well Vande Mataram comes from us, not from them. Vande Mataram is for everyone. ಮಂಗಳೂರಿಗೆ ಭೇಟಿ ನೀಡಿದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕರ್ನಾಟಕ ಪ್ರಭಾರಿ ಕೆ.ಸಿ. ವೇಣುಗೋಪಾಲ್ ಅವರನ್ನು ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿಯಾಗಿ ಸ್ವಾಗತಿಸಿದರು. ಕಾರ್ಯಕರ್ತರ ನಡುವೆ ಡಿಕೆಡಿಕೆಎ ಎಂಬ ಘೋಷಣೆಗಳು ಮೊಳಗಿದವು. ಮಾಧ್ಯಮವು ಈ ಕುರಿತು ಪ್ರಶ್ನಿಸಿದಾಗ ಸ್ಥಳೀಯ ಕಾಂಗ್ರೆಸ್ ನಾಯಕರಾದವರು ಇದು ಪಾರ್ಟಿ ಕೆಡರ್ ಪ್ರೋಟೋಕಾಲ್. ಮೊದಲಿಗೆ ರಾಹುಲ್ ಗಾಂಧಿ, ನಂತರ ಕೆ.ಸಿ. ವೇಣುಗೋಪಾಲ್, ಬಳಿಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಜೈಕಾರ ಹಾಕುವುದು ರೂಢಿ ಎಂದು ಸ್ಪಷ್ಟಪಡಿಸಿದರು. ಸಿದ್ದರಾಮಯ್ಯ ಅವರಿಗೂ ಜೈಕಾರ ಹಾಕುತ್ತವೆ, ಆದರೆ ನಮ್ಮ ಪ್ರೋಟೋಕಾಲ್ ರೀತಿಯಲ್ಲಿ ಆದ ನಂತರ ಸಿದ್ದರಾಮಯ್ಯ ಅವರನ್ನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸ್ವಾಗತಿಸುತ್ತೇವೆ. ಅವರು ಕುರ್ಚಿಗಾಗಿ ಆಸೆಪಡುವ ನಾಯಕನಲ್ಲ, ಮತ್ತೊಬ್ಬ ನಾಯಕರನ್ನು ಬೆಳೆಸುವ ವ್ಯಕ್ತಿ ಎಂದು ಕಾರ್ಯಕರ್ತರು ಹೇಳಿದರು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಕೂಡ ಮಂಗಳೂರಿಗೆ ಭೇಟಿ ನೀಡಿದ್ದರು ಎನ್ನುವುದು ವಿಶೇಷ. ಇದು ನಮ್ಮ ಕೆ.ಸಿ. ವೇಣುಗೋಪಾಲ್ ಸಾಹೇಬರು ಬಂದಿದ್ದಾರೆ. ನಮ್ಮ ಪಕ್ಷದ ಪ್ರೋಟೋಕಾಲ್ ಏನಂದ್ರೆ, ಯಾವತ್ತೂ ಕೂಡ ನಾವು ರಾಷ್ಟ್ರೀಯ ನಾಯಕರು ಬರುವಂತ ಸಂದರ್ಭದಲ್ಲಿ ನಮ್ಮ ಅಗ್ರಗಣ್ಯ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಮೊದಲಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ. ಅದಾದ್ಮೇಲೆ ಎಐಸಿಸಿ ಜನರಲ್ ಸೆಕ್ರೆಟರಿ ಆದಂತಹ ಕೆ.ಸಿ. ವೇಣುಗೋಪಾಲ್ ರವರಿಗೆ ಜೈಕಾರ ಹಾಕುವುದು ನಮ್ಮ ಸಂಪ್ರದಾಯ. ಅದಾದ್ಮೇಲೆ ನಾವೆಲ್ಲ ಪಾರ್ಟಿ ಕೆಡರಿಂದ ಬಂದವರು ನಮ್ಮ ರಾಜ್ಯದ ಪಾರ್ಟಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿಕೆ ಶಿವಕುಮಾರಿಗೆ ಜೈಕಾರ ಹಾಕುವುದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಂಪ್ರದಾಯ. ಇದು ಪಾರ್ಟಿ ಕೆಡರ್ ಕಾರ್ಯಕ್ರಮ. ಸಿಎಂ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೂ ಕೂಡ ಜೈಕಾರ ನೋಡ್ರಿ, ಇದೆಲ್ಲ ಮಾಧ್ಯಮದವರುಂಟಲ್ಲ, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರನ್ನು ಬಣ ಅಂತ ಬಿಂಬಿಸ್ತಾ ಇದ್ದೀರಾ. ಇದರಲ್ಲಿ ಒಂದ್ ನಿಮಿಷ, ಇದರಲ್ಲಿ ಯಾವುದು ಬಡ ರಾಜ್ಯಕ್ಕೆ ಇಲ್ಲ. ಸಿದ್ದರಾಮಯ್ಯ ಅವರು ಎಂದಿಗೂ ಯಾವತ್ತಿಗೂ ಕೂಡ ಕುರ್ಚಿಯ ಹಿಂದೆ ಹೋದಂತ ನಾಯಕರಲ್ಲ. ಸಿದ್ದರಾಮಯ್ಯ ಅವರು ಇನ್ನೊಬ್ಬ ನಾಯಕನನ್ನು ನಾಯಕತ್ವ ಕೊಟ್ಟು ಸೃಷ್ಟಿಸಿದಂತ ನಾಯಕರು. ಏನೋ ಈ ರಾಜ್ಯದಲ್ಲಿ ಏನೋ ಈಗ ಬದಲಾವಣೆ ನಡೀತಾ ಉಂಟು. ಖಂಡಿತವಾಗಿ ಸಿದ್ದರಾಮಯ್ಯನೇ ಸಾಹೇಬ್ರೆ ಡಿಕೆ ಶಿವಕುಮಾರ್ ಸಾಹೇಬ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮಲ್ಲಿ ಯಾವುದು ಗೊಂದಲ ಇಲ್ಲ. ನಮ್ಗೆ ಸಿದ್ದರಾಮಯ್ಯ ಅವರು ನಾಯಕರೇ, ನಮ್ಗೆ ಡಿಕೆ ಶಿವಕುಮಾರ್ ನಾಯಕರೇ. ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಎಚ್.ಡಿ. ರೇವಣ್ಣ ಟೀಕೆ. ಸೆಕ್ಷನ್ 306 ಮರ್ಡರ್ ಕೇಸ್ ಇದ್ದವರಿಗೆ ಮಾತ್ರ ಪ್ರಶಸ್ತಿ, ಕಾಂಗ್ರೆಸ್ಗೆ ತಪ್ಪಿತಸ್ಥರೇ ಅರ್ಹರು ಎಂದು ಲೇವಡಿ. ಜಿಲ್ಲಾಧಿಕಾರಿಯನ್ನು ಟಾರ್ಗೆಟ್ ಮಾಡಿದ ರೇವಣ್ಣ. ಮತ್ತೆ ಚರ್ಚೆಗೆ ಬಂದ ದತ್ತಪೀಠ ಬಾಬಾಬುಡನ್ ಗಿರಿ ದರ್ಗಾ ವಿವಾದ. ನಮಗೆ ದರ್ಗಾ ಬೇಡ, ದತ್ತಪೀಠ ಬೇಕು. ಸಾವಿರಾರು ವರ್ಷಗಳ ಇತಿಹಾಸ ಇರುವ ಒತ್ತುವರಿ ಮಾಡಿದ ದತ್ತಪೀಠ ಹಿಂತಿರುಗಿಸಿ ಸಿ.ಟಿ. ರವಿ ಆಗ್ರಹ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೀದಿಗಿಳಿದರು ರೈತರು. ರಾಮನಗರದಲ್ಲಿ ಟ್ರಾಫಿಕ್ ಜಾಮ್. ಬಿಡದಿ ಯೋಜನೆಗೆ ತೀವ್ರ ವಿರೋಧ. ರೈತರ ಆಕ್ರೋಶ, ಡಿಕೆಶಿಗೆ ಭಾರೀ ಮುಖಭಂಗ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.